ಅಕ್ಕ ನಮಸ್ಕಾರ. ನಾವು 1000 ರೂಪಾಯಿ ತರಕಾರಿ ತರ್ತೀವಿ, ಅದ್ರಲ್ಲಿ 800 ರೂಪಾಯಿ ಮಾರಿದ್ರು ಇಲ್ಲ, ಇಲ್ಲ ಅಂದ್ರೂ ಇಲ್ಲ. ಊಟ ಕೂಡ ಮಾಡಲ್ಲ ಅಂಬ ಅಂತ ಒಂದೊಂದ್ ದಿವಸ ಹೋಗ್ಬಿಡ್ತೀವಿ. GST ಕಟ್ಟಿ ನಾವ್ ಏನ್ ಬದುಕೋದು? ಗೌರ್ಮೆಂಟ್ ನಮ್ಗೆ ಊಟ ಹಾಕ್ಬೇಕು. ಇನ್ನ ನೋಡಿದ್ರೆ ಅಲ್ಲ ನೀವು ಕಟ್ಟಬೇಕಂತಲ್ಲ, ಪ್ರತಿಯೊಬ್ರು ಬೀದಿ ವ್ಯಾಪಾರದವ್ರಿಗೆಲ್ಲ ನೋಟಿಸ್ ಬಂದಿದೆ ಅಂತಲ್ಲ. ಕೈಯಲ್ಲಿ ಕಟ್ಟಕ್ ಆಗಲ್ವಲ್ಲ, ಅದಕ್ಕೆ ಹೇಳಿದ್ನಲ್ಲ. 3000 ಎಲೆ 2500 ಮಾರಿ 500 ರೂಪಾಯಿ ಎಲೆ ಹೋಯ್ತು. ಕಸದಲ್ಲಿ ಹಾಕ್ಬಿಟ್ಟು ಎದ್ದು ಹೋಯ್ತಾ ಇರ್ಬೇಕು. ಅವಾಗ GST ನಮ್ಗೆ ಊಟ ಆಗ್ತೈತೆ? ಇದೆಲ್ಲ ಯಾರು ಕಂಡು ಹಿಡಿತಾರೆ? ಅವ್ರು ನಮ್ಗೆ ಸೇರ್ಸಿ ಹಾಕ್ಲಿ GST. ನಾವೆಲ್ಲ ಓದಿ ಇಲ್ದಿರೋರು. ಅದಕ್ಕೆ GST, ಇದಕ್ GST. ಒಂದು ಕರ್ಪೂರ ತಗೋ ಅದಕ್ಕೆ GST. ಒಂದು 50 ರೂಪಾಯಿ ಪಾತ್ರೆ ತಗೋ 49 ರೂಪಾಯಿ, 1 ರೂಪಾಯಿ GST. ಇದು ಯಾರು ಕಂಡು ಹಿಡಿದ್ರು? ಅವ್ರನ್ನ ತೋರ್ಸ್ರಿ ನನ್ನ ಹತ್ರ. ಹೌದು, ಅವ್ರನ್ನ ತೋರ್ಸಿದ್ರೆ ಡೆಲ್ಲಿಗೆ ಹೋಗ್ತಾ ಇದೀನಿ ನೆಕ್ಸ್ಟ್ ಶನಿವಾರ. ಬರ್ತೀರಿ ನಮ್ಮ ಜೊತೆ? ಬನ್ನಿ, ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಫ್ಲೈಟ್ ಅಲ್ಲೇನು ನೀನ್ ಏನೇನ ಕರ್ಕೊಂಡೋಗಿ ನಾನ್ ಕೇಳ್ತೀನಿ. ಕೇಳ್ಬೇಕು ನೀವು. ನಾನು ಯಾರಿಗೆ ಅಂತ ಕೇಳ್ತೀರಿ ಹೇಳಿ, ಇವಾಗಲೇ ರೆಡಿ ಮಾಡ್ಕೊಳ್ಳಿ. ಏನ್ ರೆಡಿ ಮಾಡೋದು? ಹಂಗೆ ಬಂದ್ಬಿಡುತ್ತೆ ಮಾತಾಡಕ್ಕೆ. ಏನಂತೀರಾ? ನೋಡ್ಬಿಟ್ರೆ ಇನ್ನ ಬೇಜಾನ್ ಬರುತ್ತೆ. ಅಷ್ಟು ಹೊಟ್ಟೆ ಒಳಗಡೆ ಐತೆ. ಏನು ಅಂತ ತಗೋ, ಒಂದು 100 ರೂಪಾಯಿ ತಗೋ 99 ರೂಪಾಯಿ, 1 ರೂಪಾಯಿ GST ಹೋಗ್ಲಿ. ನಾವ್ ಕೊಡ್ಬೇಕಾ GST? ಅವ್ರು ಕೊಡ್ಬೇಕಾ? ನಮ್ಗೆ GST ನೀವು ಕೊಡ್ಬೇಕಂತಲ್ಲ, ವ್ಯಾಪಾರ ಮಾಡೋರು ನೀವಲ್ವಾ? ಕೊಡ್ಬೇಕು. ಇವಾಗ ಆನ್ಲೈನ್ ಫೋನ್ ಪೇ ಎಲ್ಲ ಮಾಡಿರೋದೆಲ್ಲ ಅವರೇ ತಾನೇ ಕಸ್ಟಮರ್ಗಳು. ನಮ್ಗೆಲ್ಲ ಅದ್ರ ಬಗ್ಗೆ ಏನಂತಾನೆ ಗೊತ್ತಿಲ್ಲ. ನಾವೇನು ಕಟ್ಲಿ? ಫೋನ್ ಪೇ ಎಲ್ಲ ಮಾಡಲ್ವಾ? ಮಾಡಲ್ಲ. ಕ್ಯಾಶ್ 50 ರೂಪಾಯಿ, 100 ರೂಪಾಯಿ ಅಂದ್ರೆ 100 ರೂಪಾಯಿ ಕ್ಯಾಶ್ ಕೊಟ್ಟು ವ್ಯಾಪಾರ ಮಾಡ್ಕೊಂಡ್ ಬರ್ತೀವಿ. 40 ರೂಪಾಯಿ GST ನನಗೆ. ನಾನ್ ಬಂದ್ ಮಾತಾಡ್ಸಿಲ್ವಾ? ಇವಾಗ ನಿನ್ನ ಇಲ್ಲಿಂದ ಓಡ್ತೀಯ ಅಂತವಳು ನಾನು ಮಾತಾಡೋದು. ಇಲ್ಲಿಂದಲೇ ಗೊತ್ತಾಯ್ತು ನನಗೆ. ಅದೇನ ಅದೇ ಹೇಳ್ತಾ ಇಲ್ವಾ? ಯಾರನ ಇರ್ಲಿ ಹೋಗ್ಲಿ, ನಮ್ಮಂತ ಬಡವ್ರಿಗೆ GST ಬೇಡ. ಈ ಫೋನ್ ಪೇ ಅಂತಿರಲ್ಲ, ಅದೆಲ್ಲ ಬೇಕಾಗೇ ಇಲ್ಲ. ಹೌದು, ಫೋನ್ ಪೇ ಬಂದಾಗ ನೀವು ಹೋಗಂಗಾರೆ ಹೋರಾಟ ಮಾಡ್ಬೇಕಾಯ್ತು. ಯಾಕೆ ಸುಮ್ನೆ ಕುತ್ಕೊಂಡಿದ್ರಿ? GST ಅದು ಇದೆಲ್ಲ ಅಂತೆಲ್ಲ ಬಂದಾಗ ಹೋರಾಟ ಮಾಡ್ಬೇಕಾಯ್ತು. ನಮ್ ಬಗ್ಗೆ 3/4% ನಮ್ಗೆ ಗೊತ್ತಿಲ್ಲಪ್ಪ. ಗೊತ್ತಿರ್ಲಿಲ್ಲ, ನಮ್ಗ್ ಗೊತ್ತಿಲ್ಲ, ನಾವ್ ಓದಿಲ್ಲ. ನಾವೆಲ್ಲ ಅಣ್ಣ ಸ್ವಲ್ಪ ದುಡ್ಡು ಎತ್ಕೊಡು ಅಣ್ಣ, ಫೋನ್ ಪೇ ಮಾಡ್ಬೇಕು, ಏನು ಅರ್ಜೆಂಟ್ ಹಾಸ್ಪಿಟಲ್ ಅಲ್ಲಿ ಹೋದ ವಾರ ಅಷ್ಟು ಕಷ್ಟಪಟ್ಟಿದ್ದೀನಿ. ಈ ಬೇವರ್ಸಿ ಫೋನ್ ಪೇ ಇಂದ ಡಾಕ್ಟರ್ ಹತ್ರನೇ ಜಗಳಕ್ಕೆ ಹೋಗಿದ್ದೀನಿ. ಬೇವರ್ಸಿ ಫೋನ್ ಪೇನ ಅದು? ಹೌದು. ಏನು ಗೂಗಲ್ ಪೇ ಅದೆಲ್ಲ ನನ್ಗೆ ಇಷ್ಟ ಆಗಲ್ಲ. ಅದ್ರ ಬಗ್ಗೆನೇ ಹೇಳ್ಬೇಡ, ಉರಿಯುತ್ತಾನೆ. ಓಕೆ ಓಕೆ ಅಕ್ಕ, ಈಗ ಪ್ರತಿಯೊಬ್ರು ಭಾರತದಲ್ಲಿ ನಾವೆಲ್ಲ ಇದೀವಲ್ವಾ, ನಮ್ ತಲೆ ಮೇಲೆ ಎಲ್ಲ ಸಾಲ ಇದೆ ಅಂತ ಗೊತ್ತಾ ನಿಮ್ಗೆ? ನಮ್ಗೆ ನಾವ್ ತಿನ್ನೋದೇ ಇವಾಗ ನಾವೇ ಸಾಲ ಮಾಡಿ ಊಟ ತಿಂತಾ ಇದೀವಿ. ಇನ್ನೂ ಇದೆ ಸಾಲ, ಅವ್ರು ಮಾಡಿದಾರಂತೆ ಸರ್ಕಾರದಿಂದ. ಸರ್ಕಾರ ಮಾಡಿದ್ರೆ ಅವ್ರು ಕೊಡ್ಲಿ, ನಾವ್ ತಿನ್ನೋದೇ ಇವತ್ತು ಈ ಅಣ್ಣನ ಹತ್ರ 100. ನಿಮ್ ಹೆಸರಲ್ಲಿ ತಗೊಂಡವ್ರಲ್ಲ, ನಿಮ್ ತಲೆ ಮೇಲೆ 5 ಲಕ್ಷ ಏನೈತೆ ತಗೊಂಡಿರೋದಕ್ಕೆ? ಸಡನ್ ಆಗಿ ಬಂದು ನಿಮ್ ತಲೆ ಮೇಲೆ 5 ಲಕ್ಷ ಐತೆ ಕೊಡು ಅಂದ್ರೆ ಏನ್ ಮಾಡ್ತೀರಾ? ನಾವೇನು ಸೈನ್ ಮಾಡಿ ಕೊಟ್ಟಿದೀವ? ಅದು ಮಾಡಿ ಕೊಟ್ಟಿದ್ವ? ಕೂಲಿ ಮಾಡೋರು ಹೋಗಿ ಗೌರ್ಮೆಂಟ್ಗೆ 5 ಲಕ್ಷ ಕೊಡು ಅಂದ್ರೆ ಹೆಂಗ್ ಕೊಡೋದು? ಪಾಪ ಪುಣ್ಯ ನೋಡಿ ನಮ್ಮಂತ ಹೆಂಗಸರ್ಗೆ ಅವ್ರೆ ಇನ್ನ ಹೆಲ್ಪ್ ಮಾಡ್ಲಿ. ಈಗ ಓದಿಲ್ಲ ಅಂದ್ರೆ ಮತ್ತೆ ಸೈನ್ ಮಾಡಿ ನಾನು ಏನಾದ್ರು ಕೊಟ್ಟಿದ್ದ ಅಂತ ಸಖತ್ ಹುಷಾರಾಗಿ ಮಾತಾಡ್ತಾ ಇದೀರಾ. ಏನಾರ ಸೈನ್ ಮಾಡಿದೀವ? ಎಬ್ಬಟ್ ಹಾಕಿದೀವ? ಇಲ್ಲ. 15 ಲಕ್ಷ ಸಾಲ ಐತೆ, 20 ಲಕ್ಷ ಎಲ್ಲೂ ಹೋದ್ರು ಗೌರ್ಮೆಂಟ್ ನಮ್ಮಿಂದಾನೇ ಗೌರ್ಮೆಂಟ್ ಹೋಗೋಣ. ಯಾವ ಗೌರ್ಮೆಂಟ್ ಕಳ್ಸಿದ್ದಕ್ಕೆ? ಅಮ್ಮ ನಿನ್ಗೆ ಏನ್ ಬೇಕು ಕೇಳಮ್ಮ, ನಿನ್ಗೂ ನಿನ್ ಮಕ್ಳು ಮರಿಗೂ. ಒಂದೇ ಒಂದ್ ಸೈನ್ ಇಲ್ಲ. 70,000 ಕಟ್ಬಿಟ್ಟು ನಿಮ್ಮಾನ್ಸಿಂದ ಎತ್ಕೊಂಡ್ ನಮ್ಮ ಯಜಮಾನನ್ನ. ಕೂಪನ್ ಗಾಡಿಗೆ ಒಂದೇ ಒಂದ್ ಸೈನ್ ಇಲ್ಲ. ಇದು ಅಜ್ಜೆ ಮುಟ್ಟಿಲ್ಲ, ಹೊಟ್ಟೆ ಉರಿತೈತೆ, 2 ಕಾಲು ಎತ್ತವ್ರೆ. ನಿನ್ ಗೌರ್ಮೆಂಟ್ ಬಂತ? ಯಾಕಮ್ಮ ಮಾರಿಯಮ್ಮ, ನಿನ್ ಗಂಡನ್ಗೆ 2 ಕಾಲು ಎತ್ಬಿಟ್ಟೆ ಬೀದಿಯಲ್ಲಿ ಅಲ್ಕೊಂಡು ಹೋಯ್ತೀಯ ಅಂತ. ಹೋಗೋಣ. GST ಬೇಡ, ನಾವು ದುಡ್ಡು ತಿನ್ನಕ್ ಬಿಟ್ರೆ ಸಾಕು. ನಿಮ್ ಗೌರ್ಮೆಂಟ್ ಕೂಲಿ ಮಾಡ್ಕೊಂಡು ಕಂಡವ್ರ ಮನೆ ಬಾತ್ರೂಮ್ ತೊಳ್ದು ಊಟ ಮಾಡ್ತೀವಿ. ನಮ್ಮನ್ನ ಬಿಟ್ಬಿಡಕ್ ಹೇಳು. ಇನ್ನು ಓಟು ಇದೆಲ್ಲ ಯಾವನ್ ಕಂಡು ಹಿಡ್ತಿದ್ದು? ನನ್ ಮನ್ಯಾಗ ನಾನೇ MLA, ನಾನೇ ಕೌನ್ಸಿಲರು. ನಿಮ್ ಮನ್ಯಾಗ ನೀವ್ ಇದ್ಕೊಳ್ರಿ, ಇನ್ನೊಬ್ರನ್ನ ಬಂದಿ ಸಾಯಿಸ್ಬೇಡಿ ಇಲ್ಲಿ ಕುತ್ಕೊಂಡು. ಅಷ್ಟೇ ಹೋಗಿ ಹೇಳು. ಯಾವನ ಇಲ್ಲಿ ಒಳ್ಳೆ ಮನುಷ್ಯ ಇದ್ರೆ ಅರ್ಥ ಮಾಡ್ಕೊಂಡ್ಲಿ. ಹಿಂಗ 2 ಪಟ್ಟಿ ಹಿಂಗ 2 ಪಟ್ಟಿ ತಿಂದ್ಬಿಟ್ಟು ಹಾಳು ಮಾಡೋ ಜನಗಳು ಕುತ್ಕೋಬಾರ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.